ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ. ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಮ್ಮ ಊರಬ್ಬದ ಒಂದು ತುಣುಕು ವಿಡಿಯೋ. ಭಾನುವಾರ ನೈಟು ಊರಿಗೆ ಹೋದ್ವಿ. ಸೊ ನೈಟು ದೇವಸ್ಥಾನದ ಹತ್ರ ಯಾವ ರೀತಿ ಸಿದ್ಧತೆ ಮಾಡ್ತಾರೆ, ಕೊಂಡಕ್ಕೆ ಯಾವ ರೀತಿ ಮೊದಲೇ ಪ್ರಿಪ್ರೇಷನ್ ಮಾಡ್ತಾರೆ ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಊರಬ್ಬ ಅಂದರೆ ಮೊದಲೇ ಕೇಳಬೇಕಾ, ಲೈಟಿಂಗ್ಸಿಂದ ಡೆಕೋರೇಷನು ಅಟ್ರಾಕ್ಟಿವ್ ಆಗಿರುವಂತಹ ಡೆಕೋರೇಷನ್ನ ಮಾಡಿರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಸೈಡು ಊರಬ್ಬ ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಇಲ್ಲಿನ ನಮ್ಮ ಊರಿನ ಮೇನ್ ಅಟ್ರಾಕ್ಷನ್ ಅಂದರೆ ದಂಡಿನ ಮಾರಮ್ಮ. ಸೊ ಅವರು ತುಂಬ ಅಂದರೆ ತುಂಬ ಪವರ್ಫುಲ್ಲು. ನಾನು ನಂಬಿರೋ ತಾಯಿ. ಅವ್ರ ಬಗ್ಗೆ ಹೇಳೋದಕ್ಕೆ ಎರಡು ಮಾತು ಸಾಕಾಗಲ್ಲ. ನಾವು ಅಂದ್ಕೊಂಡಿದ್ದನ್ನೆಲ್ಲ ಈಡೇರಿಸಿದ್ದಾರೆ. ಕಷ್ಟದಲ್ಲಿದ್ದಾಗ ಕೈ ಹಿಡಿದು ಮೇಲೆತ್ತಿದ್ದಾರೆ ನಮ್ಮನ್ನು. ನನ್ನ ಫ್ಯಾಮಿಲಿನ ಅವರೇ ಕಾಪಾಡ್ತಿರೋದು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ನಾವು ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ವಿ. ಕೊರೋನಾ ಟೈಮಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿಗೆ ನಮ್ಮ ಯಜಮಾನ್ರ ಕೆಲಸ ಹೋದಾಗ ಆಗಿರ್ಬೋದು, ತುಂಬ ಕಷ್ಟದಲ್ಲಿದ್ವಿ. ಆ ತಾಯಿ ನಮ್ಮನ್ನು ಕೈ ಹಿಡಿದು ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದ್ದಾಳೆ. ಆ ತಾಯಿ ಋಣನ ನಾವು ಎಷ್ಟು ಜನ್ಮ ಎತ್ತಿದ್ರೂ, ಆ ತಾಯಿ ಸೇವೆ ಮಾಡಿದ್ರು ನಾವು ಋಣ ಕಳೆಯೋಕ್ಕಾಗಲ್ಲ. ಅಷ್ಟು ಮೋಸ್ಟ್ ಪವರ್ಫುಲ್ಲು ಆ ತಾಯಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆಯವರೆಗೂ ನೋಡಿ, ನಿಮಗೆ ಗೊತ್ತಾಗತ್ತೆ. ಇಲ್ಲಿ ಮ್ಯೂಸಿಕ್ ಹಾಕಿರೋದ್ರಿಂದ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ನಾನು ಮ್ಯೂಟ್ ಮಾಡಿ, ಸೊ ನಾನು ಓನ್ ವಾಯ್ಸ್ ಕೊಟ್ಟಿದ್ದೀನಿ ರೆಕಾರ್ಡ್ ಮಾಡಿಕೊಂಡು. ಸೊ ಸಾಂಗ್ಗಳಂತೂ ಎಲ್ಲಿ ಸೆಲೆಕ್ಷನ್ ಮಾಡಿ ಹಾಕ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ನನ್ನ ಜೀವನದಲ್ಲಿ ಆ ಸಾಂಗೇ ಕೇಳಿಲ್ಲ ಅಂಥ ಸಾಂಗ್ ಎಲ್ಲ ಹಾಕಿದ್ದಾರೆ. ತುಂಬ ದಿನ ಆಗೋಗಿತ್ತು ಇವ್ರನ್ನ ನೋಡಿ. ಪಾಪ ಇವರು ತುಂಬ ಅಂದರೆ ತುಂಬ ಎಲ್ಪ್ ಮಾಡ್ತಾರೆ ಮನೆ ಹತ್ರ. ತುಂಬ ಒಳ್ಳೆಯವರು ಮಾತ್ರ. ಯಾವಾಗ ಬಂದರೂ ಬಾಯಿ ತುಂಬ ಮಾತಾಡಿಸ್ತಾರೆ. ಹಳ್ಳಿ ಜನ ಮುಗ್ಧ ಜನ ಅನ್ನಂಗೆ ತುಂಬ ಒಳ್ಳೆ ಬಾಯಿ ತುಂಬ ಮಾತಾಡಿಸ್ತಾರೆ. ಸೊ ನೈಟ್ ಹೋದ್ವಿ. ನೈಟ್ ಹೋಗಿ ಚಪಾತಿಗೆ ಮತ್ತು ಟೊಮೊಟೊ ಗೊಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ನೈಟು ಊಟಕ್ಕೋಸ್ಕರ ಕೋಲೇನ್ಕೆ ತವಾರ್ ಅಂತ ಬಿದ್ದೋಗ್ತಿ ಅಂತ ಕಡ್ಡಿ ಹಿಡ್ಕೊಂಡು ಸಪೋರ್ಟ್ ಕೊಡ್ತಾ ಇರೋದಾ? ಹಾಂ ಹಾಂ. ಇವತ್ತು ನಾಳೆ ಊರಬ್ಬ ಇದೆ, ಹಾಗಾಗಿ ಎಲ್ಲ ಕೊಂಡ ಆಯ್ತಾರಲ್ಲ, ಅದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಊರಿನ ಜನ. ಒಂದು ವಿಡಿಯೋ ವ್ಲಾಗ್ ತೋರಿಸ್ತೀನಿ ಬನ್ನಿ. ಇದೇ ನೋಡಿ ದಂಡಿನ ಮಾರಮ್ಮ ದೇವಸ್ಥಾನ. ಈ ತಾಯಿದೆ ಊರು. ಇವತ್ತು ಉತ್ಸವ ಎಲ್ಲ ಮಾಡೋದು ಊರಲ್ಲಿ. ಸೊ ಲೈಟ್ ಡೆಕೋರೇಷನ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ನಾನು ಹಿಂದಿನ ದಿನ ನೈಟೇ ಹೋಗಿ ದೇವ್ರದ್ದು ವಿಡಿಯೋ ಎಲ್ಲ ಮಾಡಿಕೊಂಡೆ, ಮತ್ತು ಕೊಂಡಕ್ಕೆ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಯಾಕಂದರೆ ನೆಕ್ಸ್ಟ್ ಡೇಗೆ ಆಗಲ್ಲ, ತುಂಬ ಜನ ಇರ್ತಾರೆ, ಹಾಗಾಗಿ. ಸೊ ಇನ್ನು ಅಲಂಕಾರ ಎಲ್ಲ ಮಾಡಿಲ್ಲ. ನೈಟೇ ಹೋಗಿ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಹೋಗಿ ಮಾತಾಡಿಸ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಈ ತಾಯಿ ಹುತ್ತದಿಂದ ಮೂಡಿರೋಂತಹ ತಾಯಿ. ಸೊ ಈ ತಾಯಿ ಮೋಸ್ಟ್ ಅಂದರೆ ಮೋಸ್ಟ್ ಪವರ್ಫುಲ್. ಏನೇ ಕೆಲಸ ಇರಲಿ, ಎಷ್ಟೇ ಕೆಲಸ ಇರಲಿ, ಸೊ ಈ ತಾಯಿಗೆ ಬಂದು ಒಂದು ನಮಸ್ಕಾರ ಹಾಕ್ಕೊಂಡು ಹೋದ್ರೇ ನಮಗೆ ನೆಮ್ಮದಿ. ಸೊ ಏನೇ ಕೆಲಸ ಮಾಡೋದಿದ್ರೂ ಈ ತಾಯಿಗೆ ಒಂದು ನಮಸ್ಕಾರ ಹಾಕಿ ಮುಂದಿನ ಕೆಲಸ ನಾನು ಮಾಡೋದು. ಎಲ್ಲದರಲ್ಲೂ ತುಂಬ ಅಂದರೆ ತುಂಬ ಕೈ ಹಿಡಿದು ಕಾಪಾಡಿರೋ ತಾಯಿ. ನೋಡ್ತಾ ಇದ್ದೀರಲ್ಲ, ಹುತ್ತದಿಂದ ಮೂಡಿರೋ ತಾಯಿ. ಸೊ ದಂಡಿನ ಮಾರಮ್ಮ ಅಂತ. ಕೊತ್ತಂಬರಿ ಸೊಪ್ಪು ಬಿಡಿಸೋಣ. ಖಾರ ಆಗ್ಲಿ ತಿಂತೈತೆ, ಹಾಕು. ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಏನಕ್ಕೆ ಮೆಣಸಿನ್ಕಾಯಿ ಹಾಕ್ದೆ ನೀನು? ನಾಲ್ಗೆ ಹದ್ಗೆಟ್ ಹೋಗತ್ತಂತೆ, ಅದಕ್ಕೆ ಕವಾಂಟಿದು
ಹೋಗಲಿ ಖಾರನ ತಿನ್ಲಿ. ಹೋಗ ಹಾಕು ಆ ಮರಿ ಅಯ್ಯ ಅಯ್ಯ ಚಪ್ರ ಹೋಗು ಹೇಳ್ದೆ ಯಾಕೋ? ಅದು ಬರಲ್ಲ ಅದು. ಆ ಪಾಪುಗ ಅವ್ರು ಹಾಕ್ಬೇಕು ತಾನೆ ಹೋಗ್ಲಿ. ನೋಡ ಕತ್ತಿ ಇದು ಮಾಡ್ತಾ ಇತ್ತದು. ಹೋಗಿ ಹಾಕ್ಬಿಟ್ಟು ಒಬ್ಬಣ್ಣ ಚಿರ್ತಿಗಿತ್ತು ಯಾವ್ದಾರ ಒಂದು ಎತ್ಕೊಂಡ್ಬಿಡ್ತಾರೆ ಹಳೆವೇ ಯಾವ್ದಾರ ಒಂದು ಬಿಡ್ತಾರೆ, ನಾಳೆ ಕೊಡ್ಕೊಂಡು ಎತ್ಕೊಂಡು ಕೊಟ್ಬಿಡ್ತಾರೆ ಅಂದ್ಬಿಡ್ತಾರೆ. ಒಬ್ಬಣ್ಣ ಚಾಕನ್ ಕೇಳಿ ಹಬ್ಬ ಮಾಡ್ತಾರಾ? ಇನ್ನೂ ಮೇಡಮ್ ಕೊಂಡ ನಾಳೆ ಸದ್ರೆ ಅದು ನಾಳೆ ಕೇಳಿ ಇವತ್ತಿಂದ ಮೂಗಪ್ಪ ಹ್ಞೂ ನಮ್ಮ ಮೂಗಪ್ಪ ಇದ್ದಾನೆ ಹೋಗಿರ್ಬೇಕು. ಪಂಚಾರ್ತಿ ಓ ಕುಳ್ಳು ಹೋಗೋಣ ತಣ್ಣ ಗಾಳಿ ಬಿಸಿದ ಮಲಿಕೊಳ್ಳುವಂತೆ ನಾವು ಮರ್ತೋಗ್ಬಿಟ್ಟಿದ್ದೀರಾ ಅಂತ ಅಲ್ಲಿ ಅಲ್ವಾ ತೇಜು? ಮೇಲ್ಗಡೆ ಸ್ವಲ್ಪ ಮೇಲೆ ಎಲ್ಲಿವರೆಗೂ ಹೋಗುತ್ತದು? ಅಲ್ಲಿ ಫ್ರೆಂಡ್ ಕರೀತವ್ರು. ಊರಿಗೆ ಹೋದರೆ ಎಲ್ಲರೂ ಮುಗ್ಧ ಮನಸ್ಸಿಂದ ಮಾತಾಡ್ತಾರೆ. ತುಂಬ ಖುಷಿ ಆಗುತ್ತೆ ಅವ್ರನ್ನೆಲ್ಲ ಮಾತಾಡ್ಸೋದಕ್ಕೆ. ತೇಜು ಅಂತೂ ಎಲ್ಲರನ್ನೂ ಹೋಗ್ಬಿಟ್ಟಿದ್ದಾನೆ, ಅವನಂತೂ ಎಲ್ಲರೂ ಮಾತಾಡಿಸ್ತಾರೆ. ಸೊ ಅದಕ್ಕೆ ಹೇಳ್ತಿದ್ದೆ ರಾಜಕೀಯ ಈಗ ನಿಲ್ಲಿಸ್ಬಿಡ್ತೀನಿ ಅವನ್ನ ಅಂತ. ಸಂಡೇ ನೈಟ್ ವ್ಲಾಗು ಇದಾಗಿರುತ್ತೆ. ಸೊ ನೆಕ್ಸ್ಟು ಮಂಡೇ ವ್ಲಾಗು ನಾನು ಕಂಪ್ಲೀಟ್ ವಿಡಿಯೋ ದೇವರು ಅಲಂಕಾರ ಎಲ್ಲ ತೋರಿಸ್ತೀನಿ. ಸಂಡೇ ನೈಟಿನ ವ್ಲಾಗು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್